ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಶಬ್ದ ಪಾಠದ 9ನೇ ಪ್ರಶ್ನೆ. ಪ್ರತಿ ಸೆಕೆಂಡಿಗೆ ಆಗುವ ಆಂದೋಲನದ ಸಂಖ್ಯೆಯನ್ನು ಹೀಗೆ ಕರೆಯಲಾಗುತ್ತದೆ. ಇಲ್ಲಿ ಆಂದೋಲನ ಏನು? ಮೂಲ ಸ್ಥಾನದಿಂದ ಹಿಂದೆ ಅಥವಾ ಅಕ್ಕಪಕ್ಕ ಈ ರೀತಿ ಆಗುವಂತಹ ಚಲನೆಯನ್ನ ಏನು ಕರೀತಾರೆ? ಆಂದೋಲನ ಅಂತ ಕರೀತಾರೆ ಅಲ್ವಾ? ಈಗ ನೀವು ಇಲ್ಲಿ ನೋಡಿ, ಒಬ್ಬ ಹುಡುಗ ಜೋಕಾಲಿ ಆಡ್ತಾ ಇದ್ದಾನೆ. ಅದೇ ತರ ನೀವು ಜೋಕಾಲಿಯನ್ನ ಆಡಿರ್ತೀರಾ. ಕೂರುವಾಗ ಜೋಕಾಲಿಯನ್ನ ಇನ್ನು ತೂಗ್ಲಿಕ್ಕೆ ಪ್ರಾರಂಭಿಸಿಲ್ಲ. ಆವಾಗ ನೀವು ಕೂರುವಂತಹ ಅದನ್ನ ಏನಿದೆ, ಆ ನಿರ್ದಿಷ್ಟ ಸಮತೋಲಿತ ಆ ಒಂದು ಪಾಯಿಂಟ್ ಏನಿರ್ತದಲ್ಲ, ಅಲ್ಲಿಂದ ನೀವು ಜೀಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಮುಂದ್ ಹೋಗೋದು ಹಿಂದ್ ಬರೋದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದನ್ನ ಆಂದೋಲನ ಅಂತ ಕರೀತಾರೆ. ಮೂಲ ಸ್ಥಾನದಿಂದ ಹಿಂದೆ ಮತ್ತೆ ಮುಂದೆ ಚಲಿಸುವಂತದ್ದು, ಅದನ್ನ ಆಂದೋಲನ ಅಂತ ಕರೀತಾರೆ. ಈಗ ನೀವು 1 ಸೆಕೆಂಡಿಗೆ ಒಂದು ಆಂದೋಲನವನ್ನ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಜೋಕಾಲಿ ಮೇಲೆ ಕುತ್ಕೊಂಡಿದ್ದೀರಿ, ಜೋಕಾಲಿಯನ್ನ ಜೀಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ, ಮುಂದ್ ಹೋದ್ರಿ, ಇದು ಮೂಲ ಸ್ಥಾನ ಇತ್ತು, ಮುಂದ್ ಹೋದ್ರಿ, ಹಿಂದ್ ಬಂದ್ರಿ, ಮತ್ತೆ ಮೂಲ ಸ್ಥಾನಕ್ಕೆ ಬಂದ್ರಿ. ಒಂದು ಆಂದೋಲನ ಆಯ್ತು. ಇದನ್ನ ನೀವು 1 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ತರ ಪ್ರತಿ ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನ ಏನಂತ ಕರೆಯಲಾಗತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಂಪನ. ಇಲ್ಲ, ಇದು ತಪ್ಪಾದ ಉತ್ತರ. ಕಂಪನ ಅನ್ನುವಂಥದ್ದನ್ನ ಕಂಪನ ಅಂತ ಹೇಳಲ್ಲ. ಕಂಪನ ಅಂದ್ರೆ ವೈಬ್ರೇಷನ್ ಅಂತ ಹೇಳ್ತೀವಲ್ಲ, ಅದು ಕಂಪನ, ಹಿಂದೆ ಮುಂದೆ ಆಗುವಂತಹ ಚಲನೆ. ಇದು ಆಂದೋಲನ ಮತ್ತೆ ಕಂಪನವನ್ನ ಕೆಲವೊಮ್ಮೆ ಅಲ್ಟರ್ನೇಟ್ ಆಗಿ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಕಂಪನ ಅಂದ್ರೆ ಸಾಮಾನ್ಯವಾಗಿ ಈಗ ವೈಬ್ರೇಷನ್ ಆಗ್ತದಲ್ಲ, ತಂತಿಗಳಲ್ಲೆಲ್ಲ ವೈಬ್ರೇಟ್ ಆಗುವಂತದ್ದು, ಅದನ್ನ ಕಂಪನ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದು ಕೂಡ ಆಂದೋಲನದಂತೆ ಹಿಂದೆ ಮುಂದೆ ಆಗುವಂತಹ ಚಲನೆ ಕಂಪನ. ಆವೃತ್ತಿ. ಎಸ್, ಆಪ್ಷನ್ ಬಿ ಆವೃತ್ತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ನೋಡಿ, 1 ಸೆಕೆಂಡಿಗೆ ಎಷ್ಟು ಆಂದೋಲನ ಆಗಿದೆ ಅನ್ನೋದನ್ನ ಆವೃತ್ತಿ ಹೇಳ್ತಾರೆ. ಈಗ ನೀವು 1 ಸೆಕೆಂಡಿಗೆ ಒಂದು ಆಂದೋಲನವನ್ನ ಮುಗಿಸಿದಿರಿ ಅಂದ್ರೆ ನಿಮ್ಮ ಆವೃತ್ತಿ 1 ಹರ್ಟ್ಸ್ ಇದೆ ಅಂತ. ಈಗ ನೀವು 1 ಸೆಕೆಂಡ್ಗೆ ಇಮ್ಯಾಜಿನ್ ಮಾಡಿ, 1 ಸೆಕೆಂಡ್ಗೆ ನೀವು 5 ಆಂದೋಲನವನ್ನ ಮುಗಿಸಿದೀರಿ. 5 ಆಂದೋಲನವನ್ನ ಮುಗಿಸಿದೀರಿ ಅಂದ್ರೆ ಅವಾಗ ನಾವು ಅದನ್ನ 5 ಹರ್ಟ್ಸ್ ಅಂತ ಹೇಳ್ತೀವಿ. ಅದು ಆವೃತ್ತಿ ಆಗಿರುತ್ತೆ. ಪಾರ ಇಲ್ಲ, ಇದು ತಪ್ಪಾದ ಉತ್ತರ. ಪಾರ ಅಲ್ಲ. ಪಾರ ಅಂದ್ರೆ ಮೂಲ ಸ್ಥಾನದಿಂದ ನೀವು ಎಷ್ಟು ಎತ್ತರಕ್ಕೆ ಜೀಕ್ಕೊಂಡು ಹೋಗಿದ್ದೀರಿ, ಅದನ್ನ ಪಾರ ಅಂತ ಹೇಳ್ಬಹುದು. ಪ್ರತಿಫಲನ ಅಲ್ಲ, ಇದು ಕೂಡ ತಪ್ಪಾದ ಉತ್ತರ. ಪ್ರತಿಫಲನ ಅಂದ್ರೆ ನೀವು ಒಂದು ಬಾಲ್ ಅನ್ನ ಗೋಡೆಗೆ ಎಸೆದಿರಿ ಅಂತ ಹೇಳ್ಕೊಳ್ಳಿ, ಅದು ಮತ್ತೆ ವಾಪಸ್ ಬರುತ್ತಲ್ಲ ಅಂತ ಪ್ರತಿಫಲನ ಅಂತ ಹೇಳ್ಬೋದು. ಈಗ ಪ್ರತಿಧ್ವನಿ ಇದೆ ಅಲ್ಲ, ಅದು ಶಬ್ದದ ಪ್ರತಿಫಲನಕ್ಕೆ ಉತ್ತಮ ಉದಾಹರಣೆ. ನೀವು ಯಾವ ಅಥವಾ ಯಾವ್ದೊಂದು ಮಾತಾಡಿದ್ರೆ ವಾಪಸ್ ನಿಮ್ಗೆ ಅದು ಪ್ರತಿಫಲಿಸಿ ಬರ್ತದಲ್ಲ, ಅದನ್ನ ಪ್ರತಿಫಲನ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆವೃತ್ತಿ.